ಹಲೋ, ಗುಡ್ ಆಫ್ಟರ್ನೂನ್ ಯಾಕಪ್ಪ ಅಂತಂದ್ರೆ ನಾನೀಗ 2 hours ಚೆನ್ನಾಗಿ ತಾಚಿ ಮಾಡಿ ಎದ್ದಿದ್ದೀನಿ. ಅಂಡ್ ಈಗ ಟೈಮ್ ಬಂದು 3:25 PM. ಸೊ ಈ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ನಾನು ಪೆಪ್ಪರ್ ಚಿಕನ್ ಡ್ರೈ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅನ್ಸ್ತು. ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ತಡ ಮಾಡೋದ್ ಬೇಡ, ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಈರುಳ್ಳಿನ ಅಂಡ್ ಒಂದು ಟೊಮ್ಯಾಟೊ, ಸ್ವಲ್ಪ ಚಿಲ್ಲೀಸ್, ಕರ್ಬೇವು ಎಷ್ಟನ್ನ ರೆಡಿ ಮಾಡ್ಕೋಬೇಕು. ಸ್ಟವ್ ಹಚ್ಕೊಂಡಿದ್ದೀನಿ. ಇವಾಗ ಪೆಪ್ಪರ್ ಚಿಕನ್ಗೆ ಹೇಗಪ್ಪ ಅಂತ ಅಂದ್ರೆ ಆಯಿಲ್ ತುಂಬಾ ಕಡಿಮೆ ಬಳಸ್ಬೋದು. ಸೊ ಜಸ್ಟ್ 1-2 ಸ್ಪೂನ್ ಹಾಕೊಂಡ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಕರ್ಬೇವ್ ಹಾಕೋತಾ ಇದ್ದೀನಿ ಅಂಡ್ ಮೆಣಸಿನ್ಕಾಯಿ. ಇದೆರಡನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಆನಿಯನ್ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಟೊಮ್ಯಾಟೊ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀನಿ. ಇದಾದ್ಮೇಲೆ ಚಿಕನ್ ಹಾಕ್ಬೇಕು. ಕರ್ಬೇವಿನ ಸ್ಮೆಲ್ ಅಂಡ್ ಜಿಂಜರ್ ಗಾರ್ಲಿಕ್ ಮತ್ತೆ ಆ ಚಿಲ್ಲಿ ಫ್ಲೇವರ್ ಎಲ್ಲ ಗಮ್ ಅಂತ ಬರ್ತಾ ಇದೆ. ಇವಾಗ ಇದಕ್ಕೆ ಚಿಕನ್ ಹಾಕೋತಾ ಇದೀನಿ. ನೋಡಿ, ಚಿಕನ್ ಅಲ್ಲಿ ನೀರ್ ಸ್ವಲ್ಪನೂ ಇರಬಾರ್ದು. ಚಿಕನ್ ನ ಒಂದು 2 to 3 minutes ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾ ಇದೀನಿ ಅಂಡ್ ಉಪ್ಪು. ಈಗ ಇದು ನೀಟಾಗಿ ಫ್ರೈ ಆಗ್ಬೇಕು. ಚಿಕನ್ ಬಾಯ್ಲ್ ಆಗೋಷ್ಟರಲ್ಲಿ ನಾನೀಗ ಫ್ರೆಶ್ ಆಗಿ ಪೆಪ್ಪರ್ ಪೌಡರ್ ರೆಡಿ ಮಾಡಿದ್ದೀನಿ. ಸೊ ಇದನ್ನ ಈಗ ಅದಕ್ಕೆ ಹಾಕ್ಬೇಕು. ಪೆಪ್ಪರ್ ಡ್ರೈ ಮಾಡ್ತಿರೋದ್ರಿಂದ ಪೆಪ್ಪರ್ ಅದಕ್ಕೆ ಫ್ಲೇವರ್ ಕೊಡೋದು. ಸೊ ಆಲ್ಮೋಸ್ಟ್ 3 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ನಾನೀಗ. ನಾನು ಮನೇಲಿ ಫಸ್ಟ್ ಟೈಮ್ ಚಿಕನ್ ಪೆಪ್ಪರ್ ಡ್ರೈ ಆರ್ ಪೆಪ್ಪರ್ ಚಿಕನ್ ಡ್ರೈ ಮಾಡ್ತಾ ಇರೋದು. ವೆರಿ ಎಕ್ಸೈಟೆಡ್ ಹೇಗಾಗುತ್ತೆ ಅಂತ, ಬಿಕಾಸ್ ಯಾವತ್ತೂ ಟ್ರೈ ಮಾಡಿಲ್ಲ ಅಂಡ್ ಹೊರಗಡೆ ತಿಂದಿದ್ದೀವಿ ಪೆಪ್ಪರ್ನ. ಬಟ್ ಒಂದೊಂದು ಹೋಟೆಲ್ ಅಲ್ಲಿ ಒಂದೊಂದು ತರ ಇರುತ್ತೆ. ಪ್ರಾಪರ್ ಪೆಪ್ಪರ್ ಚಿಕನ್ ಡ್ರೈ ಯಾವ ತರ ಅಂತ ನಂಗೇನು ಗೊತ್ತಿಲ್ಲ. ಅಂಡ್ ಇನ್ನೊಂದು ಸೀಕ್ರೆಟ್ ಇದೆ. ಅದೇನಪ್ಪಾ ಅಂತಂದ್ರೆ ಇದು ನಾನು ಓನ್ ರೆಸಿಪಿ ಅಲ್ಲ. ಸೊ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಇಟ್ಸ್ ನಾಟ್ ಓನ್ ರೆಸಿಪಿ. ನಾನು ಒಬ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ನೋಡ್ಕೊಂಡು ಮಾಡ್ತಾ ಇರೋದು. ಅದು ಯಾರ ಯೂಟ್ಯೂಬ್ ಚಾನಲ್ ಅಪ್ಪ ಅಂತ ಅಂದ್ರೆ ಚಟಪಟ ಚಟಪಟ. ಒನ್ ಮೋರ್ ಅನ್ಬೇಕು ನೀವು. ಎಸ್, ಹೋಟೆಲ್ ಚಂದ್ರು ಅವ್ರದ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಕೊಂಡು ನಾನಿವತ್ತು ಮಾಡ್ತಾ ಇರೋದು. ಹೋಪ್ ದಟ್ ಚೆನ್ನಾಗಿ ಆಗುತ್ತೆ. ಮುಚ್ಚಿ ಇಟ್ಬಿಟ್ಟಿದ್ದೀನಿ. ಸೊ ನಾನ್ ಯಾಕೆ ಎಲ್ಲಾ ಅಡ್ಗೆನು ನಾನು ಕುಕ್ಕರ್ ಅಲ್ಲೇ ಮಾಡ್ತೀನಿ ಅಂತಂದ್ರೆ, ಎಸ್ಪೆಷಲಿ ಚಿಕನ್ ನಂಗೆ ಅದು ಬೇಯೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಕುಕ್ಕರ್ ಯೂಸ್ ಮಾಡ್ತೀನಿ. ಕುಕ್ಕರ್ ಅಂದ್ರೆ ನಾನು ಎಷ್ಟೊತ್ತು ಬೇಯಿಸಿರ್ತೀನಿ ಅದ್ರ ಮೇಲೆ ಎಷ್ಟು ವಿಜಲ್ ಇಟ್ರೆ ಚಿಕನ್ ಬೇಯುತ್ತೆ ಅನ್ನೋ ಅಂದಾಜ್ ಸಿಗುತ್ತೆ. ಸೊ ಹಾಗಾಗಿ ಕುಕ್ಕರ್. ಅಂಡ್ ಇದೊಂದು 2 ವಿಷಲ್ ಬಂದ ಚಿಕನ್ ಪೆಪ್ಪರ್ ಚಿಕನ್ ಫ್ರೈ ಏನೋ ಒಂದು ರೆಡಿ ಆಗುತ್ತೆ. ತಿನ್ಬೇಕಾದ್ರೆ ಸಿಗುವ. ಓಕೆ, ಬೈ. ಸೊ ಎಸ್, ವಿಷಲ್ ಬಂದು ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗಿದೆ. ಸೊ 1 ಪೀಸ್ ತಗೊಂಡಿದ್ದೀನಿ ಟೇಸ್ಟ್ ಮಾಡೋಣ ಅಂತ. ಆಕ್ಚುಲಿ ತೀರಾ ಕಲರ್ ಇಲ್ಲ ಇದು. ಅಂದ್ರೆ ನಾವು ಹೋಟೆಲ್ಸ್ ಅಲ್ಲೆಲ್ಲ ತಿನ್ಬೇಕಾದ್ರೆ ಪೆಪ್ಪರ್ದು ಕಲರ್ ಎದ್ದು ಕಾಣ್ತಾ ಇರುತ್ತೆ. ಆತರ ಕಲರ್ ಏನೂ ಇಲ್ಲ. ಸೊ ಲೆಟ್ ಮಿ ಟೇಸ್ಟ್. ನಮ್ಗೆ ಕಲರ್ ಬೇಕಿಲ್ಲ, ಟೇಸ್ಟ್ ಬೇಕಿರೋದು. ಅಂಡ್ 2 ಇಂಗ್ರೀಡಿಯೆಂಟ್ಸ್ ನಾನು ಇದ್ರಲ್ಲಿ ಹಾಕಿಲ್ಲ. ಒಂದು ಬಂದು ಸೋಯಾ ಸಾಸ್,
ಸೊ ಅದನ್ನ ಹಾಕಿಲ್ಲ ನಾನು. ನಿಮ್ಮ ಹತ್ರ ಇದ್ರೆ ಅದನ್ನ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಅಂಡ್ ಕ್ಯಾಪ್ಸಿಕಮ್ ಇದ್ರೆ ಅದನ್ನ ಕಟ್ ಮಾಡಿ ಕೊನೆಗೆ ಏನೊಂದು 2-3 ಮಿನಿಟ್ಸ್ ಅಲ್ಲಿ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ ಅಂದಾಗ ಅದನ್ನ ಕಟ್ ಮಾಡಿ ಹಾಕೊಳ್ಳಿ. ತಿನ್ನೋಣ. ಮಸ್ತಾಗಿದೆ. ಆಕ್ಚುಲಿ ಇದನ್ನ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಖತ್ತಾಗಿದೆ. ಐ ಆಮ್ ಸೋ ಹ್ಯಾಪಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಏನಾದ್ರು ಚೆನ್ನಾಗಿ ಬಂದ್ಬಿಟ್ರೆ ನೆಕ್ಸ್ಟ್ ಟೈಮ್ ಅದನ್ನ ಮಾಡೋದಕ್ಕೆ ತುಂಬಾ ಇನ್ನೂ ಇಂಟ್ರೆಸ್ಟ್ ಇರುತ್ತೆ. ನೀರ್ ಬರ್ತಿದೆ ಬಾಯಲ್ಲಿ. ಆಕ್ಚುಲಿ ನಂಗೆ ಈ ನಡುವೆ ಸ್ಪೈಸಿ ಆತರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸಖತ್ತಾಗಿದೆ. ನಾವು ಹೋಟೆಲ್ ಅಲ್ಲಿ ತಿಂದ್ರೆ ಒಂಥರ ಉರಿ ಆಗ್ತಾ ಇರುತ್ತೆ ನಮ್ಗೆ ಇಂಟೆಸ್ಟೈನ್ ಅಲ್ಲಿ. ಸೊ ಐ ಹೋಪ್ ಇವತ್ ನನಗೆ ಏನೂ ಆಗಲ್ಲ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಈಟ್ ಅಂಡ್ ವೆರಿ ಹೆಲ್ತಿ ಅಂತ ಅನ್ಸುತ್ತೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಕೂಡ ಟ್ರೈ ಮಾಡಿ ಪೆಪ್ಪರ್ ಚಿಕನ್ ಮನೆಯಲ್ಲೇನೆ. ಯಾವಾಗ್ಲೂ ಒಂದೇ ತರ ಅಡ್ಗೆ ಮಾಡೋ ಬದಲು ಈ ತರ ಬೇರೆ ಬೇರೆ ತರ ಮಾಡ್ಕೊಂಡು ತಿನ್ನಿ. ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದಿರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.